ಯತ್ನಾಳ್ ಅವರು ಹೇಳ್ತಾರೆ ಕಾಂಗ್ರೆಸ್ನಲ್ಲಿರುವಂತಹ ಪಂಚಮಸಾಲಿ ಕೆಲವೊಂದು ಮುಖಂಡರಿಗೆ ಸಾಥ್ ನೀಡಿದ್ದಾರೆ, ಅವರು ಉನ್ನತದಿಂದ ಆಗಿರೋದು ಅಂತೇಳಿ ಅಪರಾಧ ಮಾಡ್ತಿದ್ದಾರೆ. ಅದಕ್ಕೆ ನಾವು ಯಾವುದೇ ಒಬ್ಬ ರಾಜಕಾರಣಿಗಳ ಹೇಳಿಕೆಗಳಿಗೆ ನಾವು ಪ್ರತಿಕ್ರಿಯೆ ಕೊಡೋದಿಲ್ಲ. ನಾವು ಅದನ್ನೇ ಭಾಳ ಸೂಕ್ಷ್ಮ ಇದೆ. ಕೆಲವರು ತಮ್ಮ ರಾಜಕೀಯ ಬೇಳೆಯನ್ನು ಬಯಸುವ ಸಲುವಾಗಿ ಇವುಗಳನ್ನ ವೇದಿಕೆ ಅಂತೇಳಿ ಕ್ರಿಯೇಟ್ ಮಾಡಿಕೊಂಡು ಜನಗಳಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರ್ದು. ನಾವು ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮದು ಕಾನೂನಾತ್ಮಕವಾಗಿರುವಂಥ ಹೋರಾಟ 1994ರಿಂದ ನಿರಂತರವಾಗಿರುವಂಥ ಹೋರಾಟ ಇದು. ಅದಕ್ಕೆ ಬೇಕಾಗಿರುವಂತಹ ಕೇಂದ್ರದ OBCಗೆ ಏನು ಬೇಕು, ನಮ್ಮ ಸಮುದಾಯಕ್ಕೆ ಬೇಕಾಗಿರೋದು ಕೇಂದ್ರದ OBC ಮೀಸಲಾತಿ ಮತ್ತು 2A ಹೋರಾಟ ನಿರಂತರವಾಗಿ ನಡೆದಿದೆ, ಇವತ್ತಿಂದಲ್ಲ ಇದು. ಆದರೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಮಾಡಿರುವುದು, ಈ ರೀತಿ ಘಟನೆ ಇದು ಕರ್ನಾಟಕಕ್ಕೆ ಅತ್ಯಂತ ಕೆಟ್ಟ ಸಂದೇಶವನ್ನು ಕೊಡ್ತದೆ. ಅಲ್ಲ, ಇಷ್ಟು ಉಗ್ರ ಹೋರಾಟ ನಡೀತಾ ಇದ್ರು, ಹರಿಹರ ಪೀಠ ಸೈಲೆಂಟ್ ಆಗಿದೆ. ನಾವು ಮೊದಲಿಂದನೂ ಒಂದೇ ಒಂದು, ನಮ್ಮ ಯಾವತ್ತೂ ವೈಲೆಂಟ್ ಅಲ್ಲ, ನಾವು ಸೈಲೆಂಟನೇ. ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಮೊದಲಿಂದ ಒಂದೇ ಮಾತು ಹೇಳಿದ್ದೀವಿ. ಹರಿಹರ ಪೀಠ ಕೂತು ಕಾನೂನಾತ್ಮಕ ಹೋರಾಟ ಅಂತ ಹೇಳ್ತಾ ಇರೋ ಹೊರತು ಬೀದಿಗಿಳಿದು ಹೋರಾಟ ಅದಕ್ಕೆ ಈ ರೀತಿ ರಾಜಕಾರಣಿಗಳ ಹೇಳಿಕೆಗಳನ್ನು ತಮ್ಮ ಸ್ವಾರ್ಥಕ್ಕಾಗಿ ಹೇಳೋರ ಬಗ್ಗೆ ನಾನು ಉತ್ತರ ಕೊಡಲಿಕ್ಕೆ ಇಲ್ಲಿಲ್ಲ. ನಮ್ಮ ಸಮುದಾಯಕ್ಕೆ ನಾವು ಬದ್ದಿದ್ದೀವಿ. ನಾವು ಮೀಸಲಾತಿ ಕೊಡಿಸೋ ನಿಟ್ಟಿನಲ್ಲಿ ಏನೇನು ಮಾಡಬೇಕು, ಈಗೆಲ್ಲರೂ ಮಾತಾಡ್ತಾ ಇದ್ದಾರೆ ಏನಪ್ಪ ಅಂತಂದರೆ ಕಾನೂನಾತ್ಮಕ ಹೋರಾಟ ಮಾಡಬೇಕು. ಈಗ ವಕೀಲರು ಬಂದಿದ್ದಾರೆ ಅಂತ ಹೇಳ್ತವೆ. ನಮ್ಮ ಅನೇಕ ಜನ ವಕೀಲರು ಸರ್ಕಾರಕ್ಕೆ ಮತ್ತು ಕೇಂದ್ರದ ಹಿಂದುಳಿದ ವರ್ಗಕ್ಕೆ 900 ಪುಟಗಳ ಮಾಹಿತಿಯನ್ನು ಯಾಕೆ ಪಂಚಮಸಾಲಿಗಳಿಗೆ ಕೇಂದ್ರದ OBC ಮೀಸಲಾತಿ ಕೊಡಬೇಕು ಅನ್ನೋದನ್ನು ಸಾಕ್ಷಿ ಸಮೇತ ಕೊಟ್ಟಿದ್ದೇವೆ. ನಾವು ಇವತ್ತು ಮೊನ್ನೆ ಸರ್ಕಾರ ಏನು ಬೊಮ್ಮಾಯಿ ಸರ್ಕಾರ 2D ಮತ್ತು 2C ಘೋಷಣೆ ಮಾಡಿತಲ್ಲ, ಅದನ್ನು ಒಪ್ಕೊಂಡಿಲ್ಲ. ವಿಜಯೋತ್ಸವವನ್ನು ಅವತ್ತು ಮಾಡಿದವರು ಯಾರು? ಅದನ್ನು ಸ್ವೀಕಾರ ಮಾಡಿದವರು ಯಾರು? ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ಕೂಡಿಸ್ಕೊಂಡು ನಾವು ಈ ಮೀಸಲಾತಿಯನ್ನು ಸರ್ಕಾರ 2D ಮತ್ತು 2C ಮಾಡಿದೆಯಲ್ಲ, ಇದನ್ನು ಸ್ವೀಕಾರ ಮಾಡೋದ್ರಿಂದ ಘಂಟಾಘೋಷವಾಗಿ ಹೇಳಿದ್ದೇವೆ. ಅದನ್ನು ಸ್ವೀಕಾರ ಮಾಡಿದವರು ಯಾರು? ಯಾಕಂದ್ರೆ ನಮ್ಗೆ ಗೊತ್ತಿತ್ತು ಸರ್ಕಾರ SC ಮತ್ತು STಗಳಿಗೆ ಮೀಸಲಾತಿಯನ್ನು ಕೊಡಿತು. SCಗಳಿಗೆ 15% 17% ಕೊಟ್ಟರು, STಗಳಿಗೆ 3% 7% ಕೊಟ್ಟರು. ಅವಾಗ ಹೆಂಗೆ ಮೀಸಲಾತಿ ಕೊಟ್ಟರು ಅಂತಂದರೆ, ಒಂದು ಸಮುದಾಯವನ್ನು ತೆಗೆದುಕೊಡ್ಲಿಲ್ಲ ಅವರು, ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿದರು. 50 ಮೀಸಲಾತಿಯನ್ನು 56 ಮೀಸಲಾತಿ ಆಯಿತು. ಆದರೆ ನಮಗೆ ಮೀಸಲಾತಿ ಕೊಡುವಂಥ ಸಂದರ್ಭದಲ್ಲಿ ಏನು ಅಲ್ಪಸಂಖ್ಯಾತ 2B ಇತ್ತಲ್ಲ, ಆ ಮೀಸಲಾತಿನ ತೆಗೆದು ನಮಗೆ ಕೊಟ್ಟರು. ಅದರಿಂದ ಏನಾಯಿತು, ಅವರು ಕೋರ್ಟ್ಗೆ ಹೋದರು, ಅದು ಸುಪ್ರೀಂ ಕೋರ್ಟ್ ಹೋದರು. ಅನ್ಯಾಯ ಆಗಿದ್ದು ಯಾರಿಗೆ? ಅದಕ್ಕೆ ನಾವು ಒಪ್ಪಲಿಲ್ಲ. ಅವ್ರಿಗೆ ಹೇಗೆ SC ST ಸಮುದಾಯಗಳಿಗೆ ಮೀಸಲಾತಿನ ಇನ್ಕ್ರೀಸ್ ಮಾಡಿ ನೀವು ಕೊಟ್ಟಿದ್ರಿ, ಹಂಗೆ ಪಂಚಮಸಾಲಿಗಳಿಗೆ ಕೂಡ ಇನ್ಕ್ರೀಸ್ ಮಾಡಿ ಕೊಟ್ಟಿದ್ರೆ ಅವ್ರು ಕೋರ್ಟ್ ಹೋಗ್ತಿರ್ಲಿಲ್ಲ. ಆ ಕೋರ್ಟ್ ಹೋದಾಗ ಮತ್ತೆ ಅದಕ್ಕೆ ಫಾಲೋ ಅಪ್ ಯಾರು ಮಾಡ್ತಾರೆ? ನಾವೇ ಮಾಡ್ತಾ ಇದ್ದೀವಿ. ಈಗ ನಮ್ಮ ವಕೀಲರು ಕಟ್ಟಿಕೊಂಡು ಯಾಕೆ ಹಂಗಾಯ್ತು ಅಂತೇಳಿ ಈಗ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಅದನ್ನೇ ಮೊನ್ನೆ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿದ್ರು ಅವರು.